ಹಾಯ್ ವಿವಿಂಗ್ ಸ್ಪೈಸಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಯಾವ ರೆಸಿಪಿ ಮಾಡಿಕೊಡ್ಲಿಕ್ಕೆ ಬಂದಿದ್ದೀನಿ ಅಂತ, ಹಳ್ಳಿಯ ಸೊಗಡಿನ ರೀತಿಯಲ್ಲಿ ಇವತ್ತು ಬಸ್ಸಾರು ಮುದ್ದೆ ಸೊಪ್ಪಿನ ಪಲ್ಯನ ಇವತ್ತು ಮಾಡಿಕೊಡೋದಕ್ಕೆ ಬಂದಿದ್ದೀನಿ. ಆ ರುಚಿನ ಸವಿದ್ರೆ ಮತ್ತೆ ಮತ್ತೆ ತಿನ್ನಬೇಕಂತ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಈ ಅಡಿಗೆ ಹಳ್ಳಿ ಜನರ ಸ್ಟ್ರೆಂತ್ ಸೀಕ್ರೆಟ್. ರಾಗಿಯ ಮುದ್ದೆ ಮುರಿಸಿ ಉಪ್ಪೆಸರೆ ಖಾರ ಬೆರೆಸಿ ಅನ್ನೋ ರೀತಿಯಲ್ಲಿ ಇವತ್ತು ಅಡುಗೆನ ಮಾಡಿ ತೋರಿಸ್ತೀನಿ ಬನ್ನಿ. ಈಗ ಅಡುಗೆಗೆ ಯಾವ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಡಿಸ್ಪ್ಲೇನಲ್ಲಿ ಹಾಕಿದ್ದೀನಿ ನೋಡಿ. ಇವಾಗ ಬನ್ನಿ ಎಷ್ಟೆಷ್ಟು ಹಾಕಿದ್ದೀನಿ ಹೇಳ್ತೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ, 1 ಟೊಮೆಟೊ ಮತ್ತು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಹುಣಸೆಹಣ್ಣು ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ, ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, 4 ಹೀರೆಕಾಯಿನ ತೊಗೊಂಡಿದ್ದೀನಿ. ಆ 4 ಹೀರೆಕಾಯಿನ ಕೊಳ್ತಾ ಇದ್ದೀನಿ. ಹೀರೆಕಾಯಿನಲ್ಲಿ ತುಂಬ ಪೌಷ್ಟಿಕಾಂಶಗಳು ಇರುತ್ತೆ. ನಾವು ಮಕ್ಕಳಿಗೆ ತರಕಾರಿನ ತಿನ್ನಿಸೋದು ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀವಿ. ತರಕಾರಿನ ಜಾಸ್ತಿ ತಿನ್ನಿಸೋದ್ರಿಂದ ಮಕ್ಕಳಿಗೆ ತುಂಬ ಪ್ರೋಟೀನ್ಸ್ ಸಿಗುತ್ತೆ. ಮತ್ತು ಇವಾಗ ಮಕ್ಕಳು ತಿನ್ನಲ್ಲ ಅನ್ನೋಂಥ ಮಕ್ಕಳಿಗೆ ನಾವು ಈ ಥರ ಸೊಪ್ಪಿನ ಪಲ್ಯದಲ್ಲಿ ಹಾಕಿ ತಿನ್ನಿಸೋದ್ರಿಂದ ಅವಕ್ಕೂ ಟೇಸ್ಟ್ ಸಿಗುತ್ತೆ, ಮಕ್ಕಳಿಗೂ ಟೇಸ್ಟ್ ಸಿಗುತ್ತೆ ಮತ್ತು ಆರೋಗ್ಯ ಸಿಗುತ್ತೆ, ಅದರಿಂದ ಪ್ರೋಟೀನ್ ಸಿಗುತ್ತೆ. ಆ ಮಕ್ಕಳು ಎನರ್ಜಿ ಬೂಸ್ಟ್ ಆಗೋದಕ್ಕೆ ನಾವು ಏನೇನು ಕೊಡಬೇಕಾದಂಥ ಪದಾರ್ಥಗಳನ್ನ ಈ ಥರ ವೆರೈಟಿನಲ್ಲಿ ನಾವು ಮಾಡಿ ತಿನ್ನಿಸೋದ್ರಿಂದ ಮಕ್ಕಳಿಗೆ ಸಿಗಬೇಕಾದ ಪೌಷ್ಟಿಕಾಂಶಗಳು ಮತ್ತು ಐರನ್ ಕಂಟೆಂಟ್ಸ್ಗಳು ಎಲ್ಲನೂ ಮಕ್ಕಳ ದೇಹಕ್ಕೆ ಸಿಗುತ್ತೆ. ಮಕ್ಕಳು ಆರೋಗ್ಯವಾಗಿ ಬೆಳೀತಾರೆ. ಇವಾಗ ಹೀರೆಕಾಯಿನ ಸಿಪ್ಪೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಹೀರೆಕಾಯಿ ಸಿಪ್ಪೆ ತೆಗೆಯೋದ್ರಿಂದ ಮಣ್ಣು ಥರ ಇರೋವಂಥ ಪಾರ್ಟೆಲ್ಲ ಹೋಗುತ್ತೆ. ಮತ್ತು ಈಗ ಹೀರೆಕಾಯಿನೆಲ್ಲ ಸಿಪ್ಪೆ ತೆಗೆದಾದ್ಮೇಲೆ ಮತ್ತೆ ನಾನು ಅದನ್ನು ವಾಶ್ ಮಾಡಿಟ್ಕೊಳ್ತಾ ಇದ್ದೀನಿ. ಅದಾದ ನಂತರ ನೆಕ್ಸ್ಟ್ ಇವಾಗ ಹೀರೆಕಾಯಿನ ಹೆಚ್ಕೊಳ್ತಾ ಇದ್ದೀನಿ. ಹೀರೆಕಾಯಿನ ಸಣ್ಣದಾಗಿ ಹೆಚ್ಕೋಬೇಕು. ಪಲ್ಯಕ್ಕೆ ತುಂಬ ದಪ್ಪ ಆದ್ರೂ ಚೆನ್ನಾಗಿರಲ್ಲ. ತುಂಬ ಸಣ್ಣ ಆಯಿತು ಅಂತಂದರೆ ಫುಲ್ಲು ಬೆಂದೋಗ್ಬಿಡುತ್ತೆ. ಸೊ ಹಾಗಾಗಿ ಒಂದು ದಪ್ಪನೂ ಅಲ್ಲ ಸಣ್ಣನೂ ಅಲ್ಲ, ಆ ಥರ ಇದರಲ್ಲಿ ಹೆಚ್ಕೋಬೇಕು. ನೋಡಿ ಇವಾಗ ಹೆಚ್ತಾ ಇದ್ದೀನಲ್ಲ, ಆ ಥರ ಸ್ವಲ್ಪ ಸಣ್ಣದಾಗಿ ಹೆಚ್ಕೋಬೇಕು. ಹೆಚ್ಕೊಂಡಾದಮೇಲೆ ಹೀರೆಕಾಯಿ ಕೆಲವೊಂದು ಕಹಿ ಬರುತ್ತೆ. ಸೊ ಹಾಗಾಗಿ ನೀವು ಒಂದು ಹೀರೆಕಾಯಿನ ಹೆಚ್ಚಿದ ತಕ್ಷಣ ಸ್ವಲ್ಪ ಟೇಸ್ಟ್ ನೋಡಿ ಕಹಿ ಇದೆಯಾ ಇಲ್ವಾ ಅಂತ ನೋಡಿ ಹಾಕಬೇಕು. ಇಲ್ಲ ಅಂತಂದರೆ ಹೀರೆಕಾಯಿ ಒಂದು ಕಹಿಯಾಗಿತ್ತು ಅಂತಂದರೆ ಅದರಿಂದ ಸಾಂಬಾರು ಫುಲ್ಲು ಕೆಟ್ಟೋಗುತ್ತೆ ಮತ್ತು ಏನು ಎಸಿಬೇಕಾದ ಆಪ್ಷನ್ ಅಷ್ಟೇ ಇರುತ್ತೆ. ನೀವು ಅದರಿಂದ ಜಾಗೃತವಾಗಿ ಒಂದೊಂದು ಹೀರೆಕಾಯಿ ಹೆಚ್ಚುವಾಗ್ಲೂ ಪ್ರತಿಯೊಂದೂ ಒಂದು ತಿಂದು ನೋಡಿ. ಆ ಹಸಿ ಹೀರೆಕಾಯಿ ತಿನ್ನೋದ್ರಲ್ಲೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಅದು ಟೇಸ್ಟ್ ತಿಂದು ನೋಡಿ, ಭಾಳ ಚೆನ್ನಾಗಿರುತ್ತೆ. ಹೀರೆಕಾಯಿ ಕಹಿ ಇದ್ದರೆ ದಯವಿಟ್ಟು ಸ್ವಲ್ಪ ಕಹಿ ಇದೆ ಅಂತಲೂ ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಸಾಂಬಾರು ಕೆಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ಹೀರೆಕಾಯಿನ ಹೆಚ್ಕೊಂಡಾಯಿತು. ಹೀರೆಕಾಯಿ ಹೆಚ್ಕೊಂಡಾದಮೇಲೆ ಇವಾಗ ನೆಕ್ಸ್ಟು ಏನು ಮಾಡಬೇಕಂತ ಅಂದರೆ ನೆಕ್ಸ್ಟು ಈರುಳ್ಳಿನ ಹೆಚ್ಕೊಳ್ತಾ ಇದ್ದೀನಿ. ಇದು ನೆಕ್ಸ್ಟು ಸಾಂಬಾರು ಮಸಾಲಾಗೆ ಬೇಕಲ್ವಾ, ಸೊ ಹಾಗಾಗಿ ಮಸಾಲೆಗೆ ಯಾವ್ಯಾವ ಐಟಮ್ಸ್ ಬೇಕೋ ಅದನ್ನು ಇವಾಗ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಈರುಳ್ಳಿನ ಹೆಚ್ಕೊಳ್ತಾ ಇದ್ದೀನಿ. 1 ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಳ್ತಾ ಇದ್ದೀನಿ. ಹೆಚ್ಚಿ ನೆಕ್ಸ್ಟು ಬಂದು ಟೊಮೆಟೊನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ 1 ಟೊಮೆಟೊನ ಹೆಚ್ಕೊಳ್ತಾ ಇದ್ದೀನಿ. 1 ಟೊಮೆಟೊನ ಹೆಚ್ಕೊಂಡಾದಮೇಲೆ ಮತ್ತು ಇವಾಗ ಸೊಪ್ಪಿನ ಪಲ್ಯಕ್ಕೆ ಕಾಳು ಮತ್ತು ತರಕಾರಿನ ಬೇಯಿಸ್ಕೋಬೇಕು. ಇವಾಗ ಅದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ. ಆ ಪಾತ್ರೆಯಲ್ಲಿ ನೀರಿಟ್ಟು ಅದು ನೀರು ಕುದಿಯೋ ತನಕ ವೆಯ್ಟ್ ಮಾಡಬೇಕು. ಅದು ಕುದ್ದಾದ್ಮೇಲೆ ನಾವು ಕಾಳು ಮತ್ತು ತರಕಾರಿನ ಹಾಕಬೇಕು. ಇವಾಗ ಹೀರೆಕಾಯಿ ಹೆಚ್ಕೊಂಡಾಯಿತು ಮತ್ತು ಮಸಾಲೆ ಐಟಮಿಗೆ ಹೆಚ್ಕೊಂಡಾಯಿತು. ಈಗ ನೆಕ್ಸ್ಟು ಸಾಂಬಾರಿಗೆ ಮಸಾಲೆ ಮಾಡ್ಕೊಳ್ಳೋಣ. ಇವಾಗ ಮಸಾಲೆಗೆ ಬೇಕಾದಂಥ ಐಟಮ್ಸ್ನ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಒಂದು ಪ್ಯಾನಿಗೆ ಹೆಚ್ಚಿಟ್ಕೊಂಡಿದ್ದಂತಹ 1 ಈರುಳ್ಳಿ ಮತ್ತು 1 ಟೊಮೆಟೊ ಮತ್ತು ಬಿಡಿಸಿಟ್ಕೊಂಡಿದ್ದಂತಹ ಬೆಳ್ಳುಳ್ಳಿ, ಈ 3 ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಅರಿಶಿನ ಪುಡಿ, ಯಾಕಂದರೆ ಚೆನ್ನಾಗಿ ಫ್ರೈ ಆಗಬೇಕು ಅಂತ ಅಂದರೆ ಫ್ರೈ ಮಾಡೋವಂಥ ಇಂಗ್ರೀಡಿಯೆಂಟ್ಸ್ ಜೊತೆ ಅರಿಶಿನ ಹಾಕಿ ಆಯಿಲ್ ಹಾಕಿ ಫ್ರೈ ಮಾಡಿದ್ರೆ ಬೇಗ ಫ್ರೈ ಆಗುತ್ತೆ, ಅಡುಗೆ ತುಂಬ ಟೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಅರಿಶಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ.
ನೆಕ್ಸ್ಟು ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಫ್ರೈ ಆದ ನಂತರ ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾವು ಬೇಳೆನ ಹಾಕಬೇಕು. ಬೇಳೆ ಮತ್ತು ತರಕಾರಿನ ಒಂದೇ ಸಲ ಹಾಕಬಾರ್ದು, ಯಾಕಂದರೆ ಹೀರೆಕಾಯಿ ಫುಲ್ಲು ಬೆಂದೋಗ್ಬಿಡುತ್ತೆ. ಕಾಳು ಸ್ವಲ್ಪ ಅರ್ಧ ಬೆಂದಾದಮೇಲೆ ಹೀರೆಕಾಯಿನ ಹಾಕಬೇಕು. ಈಗ ನೆಕ್ಸ್ಟು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿನ ಫ್ರೈ ಮಾಡಾದರೂ ಹಾಕ್ಬೋದು, ಅಥವಾ ಸಾಂಬಾರು ಬೇಳೆ ಬೇಯಿಸ್ಕೊತಿರ್ತೀವಲ್ಲ ಆವಾಗ ಬೇಕಾದ್ರೂ ನಾವು ಬೇಳೆ ಮತ್ತು ಹೀರೆಕಾಯಿ ಜೊತೆಗಾದರೂ ಹಾಕ್ಬೋದು. ಆದರೆ ನಾನು ಮಾಡುವಾಗ ಯಾವಾಗಲೂ ಮೆಣಸಿನ್ಕಾಯಿನ ಫ್ರೈ ಮಾಡೇ ಹಾಕ್ತೀನಿ. ಅದಕ್ಕೋಸ್ಕರ ನಾನಿವಾಗ ಫ್ರೈ ಮಾಡೋ ರೀತಿಯಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ಫ್ರೈ ಆಗಿದೆ. ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದಾದಮೇಲೆ ನೆಕ್ಸ್ಟು ತೆಗೆದಿಟ್ಕೊಂಡಿದ್ದಂಥ ಇಂಗ್ರೀಡಿಯೆಂಟ್ಸು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು. ಸ್ವಲ್ಪ ಜಾಸ್ತಿ ಜೀರಿಗೆ ಆದಷ್ಟು ಸಾಂಬಾರು ಟೇಸ್ಟಾಗಿರುತ್ತೆ, ಅದಕ್ಕೋಸ್ಕರ ಜೀರಿಗೆ ಮತ್ತು ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪನೇ ಹುಣಸೆಹಣ್ಣು ಹಾಕ್ಕೋಬೇಕು, ಭಾಳ ಹುಳಿ ಆಗಿಬಿಡುತ್ತೆ, ಯಾಕಂದರೆ ಒಂದು ಟೊಮೆಟೊ ಹಾಕಿರ್ತೀವಲ್ವ. ಸ್ವಲ್ಪ ಕಾಯಿ ಸ್ವಲ್ಪನೇ ಹಾಕಬೇಕು, ಯಾಕೆ ಜಾಸ್ತಿ ಹಾಕಿದ್ರೆ ಸಾಂಬಾರು ತುಂಬ ಥಿಕ್ನೆಸ್ ಬರುತ್ತೆ, ಅದಕ್ಕಾಗಿ ಸ್ವಲ್ಪ ಕಾಯಿ ಹಾಕಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ, ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಇವಾಗ ಕಾಳು ಅರ್ಧಂಬರ್ಧ ಬೆಂದಿದೆ. ಸೊ ಬೆಂದಾದಮೇಲೆ ಇವಾಗ ಹೀರೆಕಾಯಿನ ಹಾಕ್ತಾಯಿದ್ದೀನಿ. ಹೀರೆಕಾಯಿ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಬೇಕು, ಹೀರೆಕಾಯಿ ಬೇಯೋ ತನಕ. ಅದು ಹೀರೆಕಾಯಿ ಮತ್ತು ಕಾಳು ಅರ್ಧಂಬರ್ಧ ಬೆಂದಾದಮೇಲೆ ತುಂಬ ಸ್ಮ್ಯಾಶ್ ಆಗೋ ಥರ ಕಾಳನ್ನ ಬೇಯಿಸಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು. ಅಂಥ ಟೈಮಲ್ಲೇ ನಾವಿವಾಗ ಸಾಂಬಾರಿನ ರಸ ಮತ್ತು ಸಾಂಬಾರಿಗೆ ಬೇಕಾದಂಥ ರಸ ಮತ್ತು ಕಾಳನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಾಳಿಗೆ ಒಗ್ಗರಣೆ ಹಾಕೋಣ. ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಅದಕ್ಕೆ ಇವಾಗ ನೆಕ್ಸ್ಟು ಸಾಸಿವೆ ಹಾಕಬೇಕು. ಸಾಸಿವೆನ ಎಣ್ಣೆ ಕಾಯ್ದಲೇ ಹಾಕಬಾರ್ದು, ಎಣ್ಣೆ ಕಾಯ್ದಲೇ ಹಾಕಿದ್ರೆ ಸಾಸಿವೆ ಸಿರಿಯೋದಿಲ್ಲ. ನೆಕ್ಸ್ಟು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಷ್ಟು ಕಾಳಿಗೆ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ. ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ, ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿನೂ ಸಹ ಜಾಸ್ತಿ ಇದ್ದಷ್ಟು ಕಾಳು ಪಲ್ಯ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಈರುಳ್ಳಿ ಒಂದು ಎರಡರಷ್ಟು ಈರುಳ್ಳಿ ಹೆಚ್ಕೊಂಡಿದ್ದೀನಿ. 2 ಈರುಳ್ಳಿ ಹೆಚ್ಕೊಂಡು ಅದನ್ನು ಚೆನ್ನಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ನೆಕ್ಸ್ಟ್ ಅದೆಲ್ಲ ಫ್ರೈ ಆದಮೇಲೆ ನಾವು ಬೇಯಿಸಿಟ್ಕೊಂಡಿದ್ದಂತಹ ಹೀರೆಕಾಯಿ ಮತ್ತು ಕಾಳನ್ನು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಹಾಕಿ ಚೆನ್ನಾಗಿ ಅದನ್ನು ಹಾಕಿದಂಥ ಒಗ್ಗರಣೆಗೆ ಮತ್ತು ಕಾಳನ್ನು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಆದಮೇಲೆ ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಅದನ್ನು ಸ್ವಲ್ಪ ಹೊತ್ತು ಬೇಯಿಸಬೇಕು. ಅದು ಬೇಯಿಸಾದ್ಮೇಲೆ ಕಾಳು ಪಲ್ಯ ರೆಡಿ ಇದೆ. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಒಂದು ಪ್ಯಾನಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. 1ರಿಂದ 2 ಸ್ಪೂನಷ್ಟು ಎಣ್ಣೆ ಹಾಕಿ ಅದು ಕಾದ ನಂತರ ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಎಲ್ಲ ಚಟಪಟ ಸಿಡಿದಾದ್ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದಂತಹ ಮಿಶ್ರಣ ಏನಿದೆಯಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸಾಂಬಾರು ಮಸಾಲಾನ ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ತರಿ ಇದ್ರೂ ಅಷ್ಟು ಚೆನ್ನಾಗಾಗಲ್ಲ ಸಾಂಬಾರು. ಫುಲ್ಲು ನೈಸ್ ಪೇಸ್ಟ್ ಮಾಡಿಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಅದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಅದಾದ ಮೇಲೆ ಇವಾಗ ನಾವು ಸಪ್ರೇಟಾಗಿ ಕಾಳು ಮತ್ತು ಹೀರೆಕಾಯಿನ ಬೇಯಿಸಿದಂತಹ ನೀರಿದೆಯಲ್ಲ ಆ ನೀರನ್ನು ಇವಾಗ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಷ್ಟು ಖಾರ ಮತ್ತು ಉಪ್ಪಿಗೆ ಬೇಕಾದಷ್ಟು ನೀರಷ್ಟೇ ಮಿಕ್ಸ್ ಮಾಡ್ಕೋಬೇಕು, ಅಷ್ಟೂ ಹಾಕೋಕ್ಕೆ ಹೋಗಬೇಡಿ. ನಿಮಗೆ ಖಾರ ಮತ್ತು ಉಪ್ಪು ಅವೆರಡರ ಹದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ ನೀರನ್ನ.
ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ತುಂಬ ರುಚಿಯಾಗಿರುತ್ತೆ ಸಾಂಬಾರು. ಇದನ್ನು ಇನ್ನೊಂದು ರೀತಿಯಲ್ಲಿ ಒಗ್ಗರಣೆ ಹಾಕಿ ಬಟ್ ಅದು ಹಾರದ ಮೇಲೆ ಮಸಾಲೆ ಮತ್ತು ನೀರಿಗೆ ಮಿಕ್ಸ್ ಮಾಡಿ ಹಾಕ್ಕೊಳ್ತಾರೆ. ಅದನ್ನು ಹಸಿದಾಗಿ ಮಾಡ್ಕೊತಾರೆ. ಅದನ್ನು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಕುದಿಸೋ ಅಂಥ ನೆಸೆಸಿಟಿ ಇರಲ್ಲ. ಇನ್ಸ್ಟೆಂಟಾಗಿ ಒಂಥರ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದು ಆ ಥರನೂ ತುಂಬ ಟೇಸ್ಟಾಗಿರುತ್ತೆ. ನೀವು ಈ ರೆಸಿಪಿನ ಮನೇಲಿ ಮಾಡಿ, ನಿಮಗೂ ತುಂಬಾ ಇಷ್ಟ ಆಗುತ್ತೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.